ಸೊ ಎಲ್ಲ ಲ್ಯಾಂಗ್ವೇಜಲ್ಲೂ ನಿಮ್ಮದೇ ವಾಯ್ಸ್ ಇರುತ್ತೆ ಬಿಕಾಸ್ ಆಫ್ ಟೆಕ್ನಾಲಜಿ ಬಳಸ್ಕೊಂಡು ಎಲ್ಲ ಎಲ್ಲ ಲ್ಯಾಂಗ್ವೇಜಲ್ಲೂ ನಿಮ್ಮದೇ ವಾಯ್ಸ್ ಬರುತ್ತೆ ಅಂತ. ಸೊ ನಿಮ್ಮ ವಾಯ್ಸನ್ನು ನೋಡುವಾಗ ಅಂದರೆ ನಿಮ್ಮ ವಾಯ್ಸ್ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಬಳಸಿ ನೋಡುವಾಗ ನಿಮ್ಗೆ ಹೇಗೆ ಅನಿಸಿತ್ತು ಅಂತ. ಇನ್ನು ನಾನು ಕೇಳಿಲ್ಲ ಬ್ರೋ, ಟೆಕ್ನಾಲಜಿ ಇದೆಯಲ್ಲ ಆಮೇಲೆ ನೋಡೋಣ. ಅಂದರೆ ಒಂದು ಸ್ಯಾಂಪಲ್ ನಾವು ನೋಡಿದ್ವಿ ಪ್ರೆಸ್ ಮೀಟಲ್ಲಿ ನೀವು ಮಾತಾಡ್ದ ನಿಮ್ಮ ಸ್ಲ್ಯಾಂಗಲ್ಲಿ ನೀವು ಕರೆದಾಗ ಅಂದರೆ ಒಂದು ಬಿಟ್ಗಳು ಪ್ಲೇ ಮಾಡಿದ್ರಲ್ಲ, ಲೈಕ್ ಈಗ ಕನ್ನಡ ಆಡಿಯೋ ಕನ್ನಡ ಜರ್ನಲಿಸ್ಟ್ ಕ್ವಶನ್ ಕೇಳ್ತಾರಂತೆ ಏನೋ ಬಿಟ್ಟಿತ್ತಲ್ಲ, ಅದು ಕೂಡ ಬಳಸಿ ಮಾಡಿದ್ರು ಅಂತ ಹೇಳಿದ್ರಲ್ಲ. ಹಂಗೆ ಇರೋದು ವಾಯ್ಸು, ಯಾವುದು ಜನರೇಟ್ ಆಗಿರಲಿಲ್ಲ, ಅದರಲ್ಲೆಲ್ಲ ಆಗಿಲ್ಲ. ಓಕೆ, ಈ ಸಿನಿಮಾದ ಏನು ನಾವು ಪೋಸ್ಟ್ಗಳನ್ನ ನೋಡ್ತೀವಿ ಅಥವಾ ಟ್ರೈಲರ್ನ ನೋಡಿದ್ವಿ, ಸೊ ಧ್ರುವ ಸರ್ಜಾ ಅವ್ರದ್ದು ಆ್ಯಕ್ಚುಲಿ ನೆಕ್ಸ್ಟ್ ಲೆವೆಲ್ಗೆ ಏನೋ ಇದೆ ಅಂತ ನಾವು ಕೂಡ ಅಂದ್ಕೊಳ್ತಾ ಇದ್ದೀವಿ. ಸೊ ಎಷ್ಟು ಸೀಕ್ವೆನ್ಸ್ ಇರ್ಬೋದು ಅಂತ? 4 ಫೈಟ್ ಸೀಕ್ವೆನ್ಸಸ್ ಇದೆ, ಒಂದು ಚೇಸ್ ಇದೆ, ಒಂದು ಸಿಂಪಲ್ ಡ್ರಾಮಾ ಇದೆ, ಸ್ಕ್ರೀನ್ ಪ್ಲೇ ಮೂವಿ ಇದೆ. ಸೊ ಪಾಕಿಸ್ತಾನಲ್ಲೂ ಒಂದು ಚೇಸ್ ಅಥವಾ ಏನಾದ್ರು ಸ್ಟಂಟ್ ಫಿಲ್ಮ್ 100%. ಸೊ ಅದಕ್ಕೇನಾದ್ರು ಪ್ರಿಪ್ರೇಷನ್ ಏನಾದ್ರು ಹೊಸದಾಗಿತ್ತ ಅಂತ ಈ ಸಿನಿಮಾ? ಸೆಟ್ಟಿಗೇನೆ ದೊಡ್ಡದಾಗಿ ಪ್ರಿಪೇರ್ ಮಾಡಿದ್ವಿ. ನಮ್ಮ ಮೋಹನ್ ಬಿಕೆರೆ ಸರ್ ಸೆಟ್ಟೇನೆ ಒಂದು ಮಿನಿಯೇಚರ್ ಥರ ಎಲ್ಲ ಮಾಡಿ ಒಂದು ದೊಡ್ಡ ಡಿಸ್ಕಷನ್ ಮಾಡಿ ಅದೆಲ್ಲ ಮುಂದಿನ ದಿನಗಳಲ್ಲಿ ಮೇಕಿಂಗ್ ಎಲ್ಲ ಬಿಟ್ಟಾಗ ನೀವು ಗೊತ್ತಾಗುತ್ತೆ. ನಾವು ಕೂಡ ನೋಡಿದ್ವಿ ಪ್ರತಿ ಸಿನಿಮಾದಲ್ಲೂ ಅವರು ಕೂಡ ಸಾಕಷ್ಟು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಳ್ತಾನೆ ಬಂದಿರೋದು ಧ್ರುವ ಸರ್ಜಾ ಅವರು. ಈ ಸಿನಿಮಾಗೂ ಕೂಡ ಮಾಡಿರ್ತಾರೆ. ಸೊ ಎಷ್ಟೆಲ್ಲ ವೇರಿಯೇಷನ್ಸ್ ಕಾಣ್ಬೋದು ಈ ಸಿನಿಮಾದಲ್ಲಿ? ಒಂದೇ ವೇರಿಯೇಷನ್, ಐ ಹ್ಯಾಡ್ ಟು ಪುಟ್ ಆನ್ ವೆಯ್ಟ್, ಸೈಜ್ ಆಗಿದೆ. ಇದೊಂದು ನೋಡಿ, ಇದರಲ್ಲಿ ಸರಿ ಸೈಜ್ ಇರ್ತದೆ. ರೊಮ್ಯಾಂಟಿಕ್ ಲುಕ್ಕಿಗೋಸ್ಕರ ಏನಾದರೂ ಒಂಚೂರು ಟ್ರಾನ್ಸ್ಫಾರ್ಮೇಷನ್ ಆಗಿತ್ತಾ? ಇಲ್ಲ ಇಲ್ಲ, ಒಂದು ಸೈಜ್ ಅಂತ ಮೇಂಟೈನ್ ಮಾಡಿದ್ದೀನಿ ನೋಡಿದ್ರು, ಒಂದು ಡಿಫ್ರೆಂಟಾಗೇ ಇರುತ್ತೆ. ಆ್ಯಕ್ಷನ್ ಅಷ್ಟೇ ನಾವು ಇಷ್ಟಪಟ್ಟು ನೋಡೋದು ಧ್ರುವ ಸರ್ಜಾ ಅವ್ರ ಡ್ಯಾನ್ಸು. ಈ ಸಿನಿಮಾದು ನಾವು ಡ್ಯಾನ್ಸ್ ನಿರೀಕ್ಷೆ ಮಾಡ್ಬೋದು. ಅಯ್ಯೋ, ನಾನು ಅದನ್ನೇ ಯಾವ ಪ್ಲ್ಯಾಟ್ಫಾರ್ಮ್ನು ನಾನು ಈಸಿಯಾಗಿ ತೊಗೊಳಲ್ಲ. ಸಾಂಗ್ ಅಂತ ಬಂದಾಗ ಸುಮ್ಮನೆ ಸಾಂಗ್ ಆಗಬಾರ್ದು, ಡ್ಯಾನ್ಸ್ ಮಾಡಿರಬೇಕು. ನಾನು ಅದನ್ನೇ ರಿಕ್ವೆಸ್ಟ್ ಮಾಡೋದು. ಫೈಟ್ ಅಂತ ಬಂದಿದ ತಕ್ಷಣ ಸುಮ್ಮನೆ ಕೈಯಲ್ಲಿ ಹೊಡೆಯೋದಲ್ಲ, ಏನಾದರೂ ಐಟಮ್ಸ್ ಬೇಕು. ಡ್ಯಾನ್ಸ್ ಅಂತ ಬಂದಾಗ ಫ್ಲೋರ್ ಮೂಮೆಂಟ್ಸು ಏನೋ ಡಿಫ್ರೆಂಟಾಗಿ ಮಾಡಬೇಕು. ನಾನು ಇವಾಗ ಆಡಿಯನ್ ಆಗಿ ಕೂತ್ಕೊಂಡು ನಾನು ಅಲ್ಲಿ ಸ್ಕ್ರೀನ್ ನೋಡಬೇಕಾದ್ರೆ ನಾನು ಇಲ್ಲಿ ಏನು ಮಾಡೋಕ್ಕಾಗಲ್ವೋ ಅಲ್ಲಿ ಸ್ಕ್ರೀನಲ್ಲಿ ಮಾಡಿದವರು ಕರೆಕ್ಟಾಗಿ ಮಾಡಿದ್ರೆ ನಾನು ಹೀರೋ ಅಂತ ಒಪ್ಕೊಳ್ಳೋದು. ಇಲ್ಲಾಂದರೆ ನಾನು ಆ್ಯಸ್ ಅನ್ ಆಡಿಯನ್ ನಾನು ಒಪ್ಕೊಳ್ಳಲ್ಲ. ಬಟ್ ನಾನೇ ಆನ್ ಸ್ಕ್ರೀನಲ್ಲಿ ನಾನು ಮಾಡಬೇಕಾದ್ರೆ ನನ್ನನ್ನು ಹಂಗೆ ನೋಡ್ತಾ ಇರ್ತಾರಲ್ಲ. ಸೊ ಅದನ್ನು ಡ್ಯಾನ್ಸ್ ಅಂತ ಬಂದಾಗ ಕರೆಕ್ಟಾಗಿ ಡ್ಯಾನ್ಸ್ ಅಟ್ಲೀಸ್ಟ್ ಐ ಶುಡ್ ಟ್ರೈ ಟು ಡೂ ಬೆಟರ್ ಅನ್ನೋದು ಒಂದು ಪ್ರತಿಯೊಂದು ದಿವಸನೂ ಅನಿಸುತ್ತೆ. ಹಳೆ ಸಿನಿಮಾಗಿಂತ ಚೆನ್ನಾಗಿ ಡ್ಯಾನ್ಸ್ ಆಡಬೇಕು, ಹಳೆ ಸಿನಿಮಾಗಿಂತ ಇನ್ನೂ ಫೈಟ್ಸ್ ಅಂದರೆ ಜಿಮ್ನಾಸ್ಟಿಕ್ಸಲ್ಲಿ ಸ್ಟಂಟ್ಸ್ ಏನಾದರೂ ಮಾಡಬೇಕು. ಈ ಸಾಂಗಲ್ಲಿ ವಾಲ್ ಸಮ್ಮರ್ ಹೊಡಿಬೇಕು ಅಂತ ಸಾಕಷ್ಟು ಸರಿ ಬಿದ್ದೆ. ಬಟ್ ಫೈನಲಿ 1 ಅವರ್ 2 ಅವರ್ ಆದಮೇಲೆ ಒಂದು ಬಂದ್ಬಿಡ್ತು. ಅದೆಲ್ಲ ಸ್ವಲ್ಪ ಎಲ್ರಿಗೂ ಇಷ್ಟ ಆಗಬಹುದು ಅಂತ. ಎಫರ್ಟ್ ಅಂತೂ ಎಲ್ಲ ಇದರಲ್ಲೂ ಇರುತ್ತೆ. ಹಿಂಗೆ ಹೋಗೋದ್ರಲ್ಲೂ ಏನೋ ಒಂದು ಎಫರ್ಟ್ ಇರಬೇಕು ಅನ್ನೋದು ಒಂದು ಪ್ರಯತ್ನದಲ್ಲೇ ಮಾಡಿರೋದು. ಧ್ರುವ ಸರ್ಜಾ ಸಿನಿಮಾದಲ್ಲಿ ಸಾಂಗ್ ತುಂಬಾ ಹೈಲೈಟ್ ಆಗುತ್ತೆ. ಎಸ್ಪೆಷಲಿ ಒಂದೊಂದು ವರ್ಡ್ಗಳು ಕೂಡ ವೈರಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಕರಾಬು ಸಾಂಗ್, ಅದು ತುಂಬ ಚಿಕ್ಕ ಮಕ್ಕಳಿಗೆ ಇನ್ನೂ ಮಾತಾಡೋಕ್ಕೆ ಬರದಿರೋ ತೊದಲುಗಳಲ್ಲಿ ಕರಾಬು ಅನ್ನೋ ವರ್ಡ್ಗಳು ಬರ್ತಿತ್ತು. ಇದರಲ್ಲೂ ಅದರ ಏನಾದರೂ ಟ್ರೈಗಳಾಗಿದೆ, ಅಂದರೆ ಹೊಸದೇನಾದರೂ ಪ್ರಯತ್ನಗಳಾಗಿದೆಯಾ ಅಂತ? ಆಗಿದೆ. ಇನ್ನು ಮುಂದಿನ ದಿವಸಗಳಲ್ಲಿ ನಿಮ್ಗೆ ಗೊತ್ತಾಗ್ತದೆ. ಒಂದೊಂದೇ ಸಾಂಗ್ ಇವಾಗ ಕಂಟೆಂಟ್ ಇವಾಗ ಟ್ರೈಲರ್ ಮೇಲೆ ಫೋಕಸ್ ಮಾಡ್ತಾಯಿದ್ವಿ. ಇನ್ನೊಂದು ವಾರ ಆದಮೇಲೆ ಅಫ್ಕೋರ್ಸ್ ಇನ್ನೊಂದು ಸಾಂಗ್ ಅದನ್ನು ಪ್ಲ್ಯಾನ್ ಮಾಡ್ತಾಯಿದ್ವಿ. ಇನ್ನೊಂದು ಸಾಂಗ್ ಬಿಟ್ಬಿಡ್ತೀವಿ. ಓಕೆ, ವಿಶೇಷ ಏನಂದರೆ ಮಾರ್ಟಿನ್ ಸಿನಿಮಾ ಶುರುವಾದಾಗಿಂದ ಟೀಸರ್ನ ಸಪ್ರೇಟಾಗಿ ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತೀವಿ. ಅದನ್ನ ಬಂದು ಫ್ಯಾನ್ಸ್ ನೋಡಿದ್ರು. ಅದೇನಂದರೆ ಅದಕ್ಕೋಸ್ಕರ ಟಿಕೆಟ್ ಪರ್ಚೇಸ್ ಮಾಡಿ ಬಂದು ನೋಡಿದ್ರು. ಈವನ್ ಟ್ರೈಲರ್ ಕೂಡ ಹಾಗೆ, ಅಂದರೆ ಜಗತ್ತಿಗೆ ತೋರಿಸೋಕೆ ಮೊದಲು ನಿಮ್ಮ ಫ್ಯಾನ್ಸಿಗೆ VIPsಗೆ ತೋರಿಸ್ತಾ ಇದ್ವಿ, ಅದನ್ನ ಬಂದು ಅಷ್ಟೇ ಪ್ರೀತಿನ ನೋಡಿದ್ರು. ಈ ಥಾಟ್ ಯಾವಾಗ ಬಂತು ಅಂದರೆ ಟ್ರೈಲರ್ನು ಸಿನಿಮಾ ರೀತಿಯಲ್ಲಿ ರಿಲೀಸ್ ಮಾಡೋ ಥಾಟ್ ಯಾವಾಗ ಬಂತು ಅಂತ? 2 ವಿಷಯವಾಗಿ ಬಂದಿದೆ ಆ ಥಾಟು. ಒಂದು ಅಫ್ಕೋರ್ಸ್ ನಮ್ಮ ಕನ್ನಡಿಗರೇ ಫಸ್ಟ್ ನೋಡಬೇಕು ಬೇರೆಯವ್ರಿಗಿಂತ ಮುಂಚೆ ಅನ್ನೋದು ಒಂದು ನನ್ನ ಥಾಟು. ಎರಡನೇದು, ಇವಾಗ ಮೊಬೈಲಲ್ಲಿ ಯಾರ್ದಾನ ಥಿಯೇಟ್ರಲ್ಲಿ ಬರ್ತಾಯಿದ್ರೆ ಇಮ್ಮಿಡಿಯೇಟಾಗಿ ಮೊಬೈಲ್ ತೆಗಿತಾರೆ. ವಿ ಕಾಂಟ್ ಸ್ಟಾಪ್ ದೆಮ್. ಅಫ್ಕೋರ್ಸ್ ಯಾರಾನೋ ಒಬ್ಬರು ಬಂದುಬಿಟ್ಟೆ ಇಳಿಸು ಇದೆಲ್ಲ ಅಲ್ಲದೆ ನಾವು ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀವಿ ಅಂದರೆ, ನೀನು ಮೊಬೈಲಲ್ಲಿ ಏನು ನೋಡ್ತಾ ಇದ್ದೀರೋ ಅದಲ್ಲ, ಬೆಳ್ಳಿ ಪರದೆ ಸಮಥಿಂಗ್ ಡಿಫ್ರೆಂಟ್. ಇದನ್ನೆಲ್ಲ ನಮ್ಮ ಹಿರಿಕರು ಕಟ್ಟಿರೋವಂಥ ದೊಡ್ಡ ಬೆಳ್ಳಿ ಪರದೆ, ಸುಮ್ಮನೆ ಬೆಳ್ಳಿ ಪರದೆ ಅಂತ ಕರೆಯಲ್ಲ. ಈ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸು ನಿಮ್ಮ ಮೊಬೈಲಲ್ಲಿ ಸಿಗೋಲ್ಲ. ನಾನು ನನ್ನ ಟೀಸರಲ್ಲೇ ಆಗಲಿ ಟ್ರೈಲರಲ್ಲೇ ಆಗಲಿ ಎಲ್ಲರೂ ಮೊಬೈಲಲ್ಲಿ ರೆಕಾರ್ಡ್ ಮಾಡಬೇಕಾದ್ರೆ ವಿ ನೆವರ್ ಸ್ಟಾಪ್ಡ್ ಎನಿಬಡಿ. ಬಿಕಾಸ್ ಅಲ್ಲಿ ಸಿಗೋ ಎಕ್ಸ್ಪೀರಿಯೆನ್ಸು, ಈಗ ಅವರೇ ಆಚೆ ಹೋಗಿ ಎಷ್ಟೊಂದು ಜನ ಕೇಳ್ತಾರೆ, ಅಣ್ಣ ಇದು ಏನಿಲ್ಲ ಅಣ್ಣ ಥಿಯೇಟ್ರಲ್ಲೇ ಬೇರೆ ಥರ ಇತ್ತು ಅಂತಾರೆ. ಸೊ ಈ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಸೊ ಓಕೆ, ರೆಕಾರ್ಡ್ ಮಾಡ್ತೀರಾ ಮಾಡ್ಕೊಕೊರು, ಬಟ್ ಅವರು ಹೋಗಿ ಬೇರೆಯವ್ರಿಗೆಲ್ಲ ಹೇಳ್ತಾರೆ. ಟೀಸರಲ್ಲಿ ನಮಗೆ ಒಂದು ಸ್ವಲ್ಪ ಜನ ಸೇರಿದ್ರು, ಟ್ರೈಲರಲ್ಲಿ ಇನ್ನೂ ಅದು ಡಬಲ್ ತ್ರಿಬಲ್ ಆಗಿದ್ದಿತ್ತೆ. ಕಾರಣನೇ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸೇ ಬೇರೆ ಇರುತ್ತೆ ಅಂತ.
ಆ್ಯಂಡ್ ವಿ ಮೇಡ್ ಶೋರ್ ರವಿ ಬಸೂರವರು ಅಂತೂ ಈಸ್ ಅ ಮಾಂತ್ರಿಕರು ಅವರು. ಒಂಥರ ಸಕ್ಕತ್ತಾಗಿ ಮಾಡಿದ್ದಾರೆ ರೆಕಾರ್ಡಿಂಗ್, ಇಡೀ ಎಂಟೈರ್ ಸಿನಿಮಾ ಎಲ್ಲ ರಿದಮೆಟಿಕ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ನಾವು ಕೂಡ ಬರಿಬೇಕಾದ್ರೆ ಬಳಸಬೇಕಾದ್ರೆ ಪತ್ರಕರ್ತರು ಅದೊಂದು ಬಳಸ್ತೀವಿ. ಇದು ಧ್ರುವ ಸರ್ಜಾ ಅವರ ಫ್ಯಾನ್ಸ್ಗೆ ಹೇಳಿ ಮಾಡಿಸಿದ ಸಿನಿಮಾ ಅಂತ. ಇದು ಪ್ರತಿ ಸಿನಿಮಾ ಮಾಡಿದಾಗ ನಮ್ಮ ಫಸ್ಟ್ ರಿವ್ಯೂ ಅದೇ ಇರುತ್ತೆ. ಸೊ ನಿಮ್ಮ ಫ್ಯಾನ್ಸ್ಗೆ ಅಂತ ಅಂದರೆ ನಿಮ್ಮ ಫ್ಯಾನ್ಸ್ ಗ್ರೂಪಿಗೆ ಫಸ್ಟ್ ಸಿನಿಮಾ ಇಷ್ಟ ಆಗೇ ಆಗುತ್ತೆ. ಅದು ಬಿಟ್ಟು ಈ ಸರಿ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಮಾಡಲಿಕ್ಕೆ, ಯಾಕಂದರೆ ಪ್ರತಿ ಸರಿ ಸಿನಿಮಾ ಮಾಡಿದಾಗ ಈ ಫ್ಯಾನ್ ಬೇಸ್ ದೊಡ್ಡದಾಗ್ತಾನೆ ಹೋಗ್ತಾ ಇದೆ. ಸೊ ಈ ಸರಿ ನೆಕ್ಸ್ಟ್ ಲೆವೆಲ್ ರೀಚ್ ಆಗಿ ಏನೆಲ್ಲ ಹೊಸ ಎಲಿಮೆಂಟ್ ಆ್ಯಡ್ ಆಗಿದೆ ಸಿನಿಮಾ? ನನ್ನ ಫ್ಯಾನ್ಸ್ ಅಂತ ನೀವು ಏನು ನನ್ನ VIP ಹೇಳ್ತಿರೋ ಅವ್ರಿಗೆ ಇಷ್ಟ ಆಗುತ್ತೆ. ಕರೆಕ್ಟ್. ಅವರು ಅವ್ರ ಫ್ರೆಂಡ್ಸ್ನ ಕರ್ಕೊಂಬಂದಿರ್ತಾರಲ್ಲ, ಬಾರೋ ನೋಡಾಯ ಇಲ್ಲಿ ಅಂತ. ಸೊ ಅವ್ರಿಗೂ ಇಷ್ಟ ಆಗಬೇಕು ಅಂದರೆ ಅಲ್ಲಿ ನಿಜವಾಗ್ಲೂ ಏನೋ ವಿಷಯ ಇರಬೇಕು ಅಥವಾ ಕೆಲಸ ಕರೆಕ್ಟಾಗಿ ಮಾಡಿರಬೇಕು. ಆವಾಗಲೂ ಒಬ್ಬರಿಂದ ಒಬ್ರಿಗೆ ಇಷ್ಟ ಆಗ್ತಾ ಹೋಗೋದು. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ಒಂದು ಪ್ರಯತ್ನ ಅಂತೂ ಇರುತ್ತೆ ನಿಮ್ಮ ಡಾನ್ಸಲ್ಲೇ ಆಗಲಿ, ಸ್ಟಂಟ್ನಲ್ಲೇ ಆಗಲಿ, ಅಥವಾ ಆ್ಯಕ್ಷನ್ ಎಪಿಸೋಡ್ಸಲ್ಲಿ ಯಾವುದ್ರಲ್ಲಾದರೂ ಆಗಲಿ, ನಿಮಗೆ ಆ ಪ್ರಯತ್ನದಲ್ಲಿ 100% ಎವಿಡೆಂಟ್ ಆಗುವಂತ ಕಾಣಿಸುತ್ತೆ. ಇದೊಂದು ಡಿಸ್ಕಷನ್ ನಡೀತಾನೆ ಇರುತ್ತೆ. ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳು ಫ್ರೀಕ್ವೆಂಟಾಗಿ ಸಿನಿಮಾಸ್ ಮಾಡಬೇಕು. ಅಂದರೆ ಧ್ರುವ ಸರ್ಜಾ ಅವರು ತುಂಬ ಗ್ಯಾಪ್ ತಗೊಳ್ತಾರೆ. ನಮ್ಗೆ ಗೊತ್ತು, ನೀವು ಒಂದೇ 150 ಈ ಸರಿ ಸಿನಿಮಾಕ್ಕೆ 150 ಶೂಟ್ ಮಾಡಿದ್ರೆ ನಮಗೆ ಗೊತ್ತು. ಸೊ ಇದನ್ನು ನೀವು ಈಗ ಹೇಳ್ತೀರಾ, ಅಂದರೆ ಈಗ ಸಿನಿಮಾ ರಿಲೀಸ್ ಅಂತ ಹೇಳ್ತೀರಾ. ಆದರೆ ಈ ಡಿಸ್ಕಷನ್ ಮೊದಲಿಂದ ನಡೆಯುತ್ತೆ. ಸೊ ಈ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅಂದರೆ ನಾನು ಇನ್ನೂ ಫ್ರೀಕ್ವೆಂಟಾಗಿ ಸಿನಿಮಾ ಮಾಡಬೇಕು ಅನ್ಸುತ್ತೆ, ಅಥವಾ ಇಲ್ಲ ಟೈಮ್ ತೊಗೊಂಡ್ರು ಪರವಾಗಿಲ್ಲ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅನ್ಸುತ್ತೆ? ಟೈಮ್ ತೊಗೊಂಡ್ರೂ ಕರೆಕ್ಟ್ ಪ್ರಾಡಕ್ಟ್ ಕೊಡಬೇಕು ಅಂತ 100% ಅನಿಸುತ್ತೆ. ಈ ಅಕ್ಟೋಬರ್ಗೆ ಮಾರ್ಟಿನ್ ಬಿಡುಗಡೆ, ಡಿಸೆಂಬರ್ಗೆ KD ಬಿಡುಗಡೆ, 2 ಸಿನಿಮಾ ಬರ್ತಾ ಇದೆ. ಇನ್ನು ಫ್ರೀಕ್ವೆಂಟಾಗಿ ಇಲ್ಲ, ಇನ್ನೂ ಸಿನಿಮಾಗಳು ಜಾಸ್ತಿ ಮಾಡ್ತಾ ಹೋಗ್ತೇವೆ. ಬಿಕಾಸ್ ಲೈಫು ತುಂಬ ಒಳ್ಳೊಳ್ಳೆ ಪಾಠಗಳು, ಒಳ್ಳೊಳ್ಳೆ ಕಾಸ್ಟ್ಲಿ ಲೆಸನ್ಸ್ ಹೇಳ್ಕೊಟ್ಟಿವಿ. ಸೊ ಇನ್ಮೇಲೆ ಫ್ರೀಕ್ವೆಂಟಾಗಿ ಸಿನಿಮಾ ಮಾಡ್ಕೊಂಡು. ಬಟ್ ಎರಡರ ಮಧ್ಯೆ ತುಂಬ ಕಡಿಮೆ ಗ್ಯಾಪ್ ಆಯಿತು ಅಂತ ಅನ್ಸುತ್ತೆ ನಿಮಗೆ? ಅಂದರೆ ಇದು ಅಕ್ಟೋಬರಿಗೆ ಬರ್ತದೆ, ಡಿಸೆಂಬರಿಗೆ ಬರ್ತದೆ. ಏನಿಲ್ಲ ಬ್ರೋ, ಏನು ಬ್ರೋ, ಬೇಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಿದ್ರು ಹಿಂಗೆ ಅಂತೀರಾ, ಗ್ಯಾಪ್ ಕೊಟ್ಟರು ಹಿಂಗೆ ಅಂತೀರಾ? ನೀವು ಮೇಕಿಂಗ್ ಟೈಮ್ ತಗೊಂಡಿದೆ, ಬಟ್ ರಿಲೀಸ್ ಅಟ್ ಎ ಟೈಮ್ ಬರ್ತಿದೆ. ಬಟ್ ಆಫ್ ಕೋರ್ಸ್ ಫ್ಯಾನ್ಸ್ಗಾಗ್ಲಿ ಅಥವಾ ಕನ್ನಡ ಎರಡೂ ನಮ್ಮ ಕನ್ನಡ ಚಿತ್ರ, ಎರಡೂ ಕನ್ನಡ ಸಿನಿಮಾ, ಅಕ್ಟೋಬರ್ ಸಿನಿಮಾ, ಎರಡರ ಬಗ್ಗೆ ನಿರೀಕ್ಷೆನೂ ಹಂಗೆ ಇದೆ. ಅಕ್ಟೋಬರ್ಗೂ ಡಿಸೆಂಬರ್ಗೂ ಗ್ಯಾಪ್ ಇದೆ, 1.5-2 ತಿಂಗಳು ಗ್ಯಾಪ್ ಇದೆ. ಸೊ ಐ ಡೋಂಟ್ ಥಿಂಕ್ ಒಂದಕ್ಕೊಂದು ಚೆನ್ನಾಗೇ ಆಗತ್ತೆ. ಈ ಮಾರ್ಟಿನ್ ಸಿನಿಮಾನ ಅಂದ್ರೆ ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ಗೋಸ್ಕರ ಈಗ ಬೇರೆ ಬೇರೆ ಭಾಷೆಗಳಿಗೆ ರಿಲೀಸ್ ಆಗ್ತಿದೆ ಅಂತ ಈಗ ಪ್ಲಾನ್ ಆಗ್ತಿದೆ. ಸೊ ಇದರಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ, ಇಡೀ ಇಂಡಸ್ಟ್ರಿಗೆ ಒಂದು ಹೊಸ ಮಾರ್ಕೆಟ್ ಓಪನ್ ಆಗುತ್ತಾ ಅಂತ? ಕನ್ನಡ ಇಂಡಸ್ಟ್ರಿ ಮಾರ್ಕೆಟ್ ಯಾವಾಗಲೂ ಓಪನ್ ಆಗೋಗಿದೆ, ಅಣ್ಣವ್ರ ಕಾಲದಿಂದನೇ ಓಪನ್ ಆಗೋಗಿದೆ. ನಿಮಗೆ ಎಷ್ಟು ಎಕ್ಸಾಂಪಲ್ಸ್ ಇದೆ, ಭಕ್ತ ಕುಂಬಾರ, ನಾಗರಾವ್, ಯಾವಾಗಲೂ ಓಪನ್ ಆಗೋಗಿದೆ. ಅದನ್ನು ನಾವೀಗ ಪಬ್ಲಿಸಿಟಿ ಮಾಡಿಕೊಂಡು ಕನ್ನಡನ ನಮ್ಮಿಂದ ರೀಚ್ ಆಗ್ತಾಯಿದೆ ಅಂತ ಅನ್ಕೊತಾ ಇದೀವಿ ಅಷ್ಟೇ. ಅದೆಲ್ಲ ಹೋಗ್ಸ್ ಬ್ರೋ, ಅದೆಲ್ಲ ಸುಳ್ಳು. ಕನ್ನಡ ಈಸ್ ಆಲ್ರೆಡಿ ರೀಚ್ಡ್ ಸಮ್ವೇರ್ ಎಲ್ಸ್. ಅದನ್ನು ತಿರ್ಗಾ ಬೇರೆ ಬೇರೆ ಕಂಟ್ರೀಸಲ್ಲಿರೋ ನಮ್ಮ ಕನ್ನಡಿಗರಿಗೆ ರೀಚ್ ಮಾಡೋ ಅಂಥ ಒಂದು ಪ್ರಯತ್ನ ಅಷ್ಟೇ. ಸೊ ಈಗ ಈ ಸಿನಿಮಾಗಳು ಅಥವಾ ಈ ಕನ್ನಡ ಸಿನಿಮಾಗಳ ಈ ಗ್ಯಾಪ್ ಇತ್ತು ಗೊತ್ತಾ, ಇದೊಂದು 6 ತಿಂಗಳು 7 ತಿಂಗಳಿಂದ ಗ್ಯಾಪ್ ಇತ್ತು. ಅಂದರೆ ಕನ್ನಡ ಸಿನಿಮಾ ಜನನೇ ಥಿಯೇಟ್ರಿಗೆ ಬರ್ತಾಯಿಲ್ಲ, OTT ನೋಡ್ಕೊಳ್ತೇವೆ, ಟೆಲಿವಿಷನ್ ನೋಡ್ಕೊಳ್ತೇವೆ, ಕನ್ನಡಕ್ಕೆ ರೀಚ್ ಆಗ್ತದೆ, ಅದು ಥಿಯೇಟ್ರಿಗೆ ಜನ ಬರ್ತಿಲ್ಲ ಅಂದರೆ ಈಗ ಒಂದು 6 ತಿಂಗಳಿಗೆ ವಾಪಸ್ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಚೇತಕ್ಕೆ ಕಾಣ್ತಿದೆ. ಸೊ ಮಾರ್ಟಿನಿಂದ ಇದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ನಾವು ರೀಚ್ ಆಗ್ತಿದೆ ಅನ್ನೋ ನಂಬಿಕೆ ನಮಗೂ ಕೂಡ ಇದೆ. ಅದೊಂದು ಹೆಮ್ಮೆ ಇದೆ, ಕನ್ನಡ ಸಿನಿಮಾ ನೋಡಿ ಬಂದ್ರಪ್ಪ ಅಂತ ಹೇಳೋದು. ಸೊ ನಿಮ್ಗೆ ಹೇಗೆ ಅನಿಸುತ್ತೆ? ಓಕೆ, ಮಾರ್ಟಿನ್ ಆ ಒಂದು ನಿರೀಕ್ಷೆಯನ್ನು ಮುಟ್ಟಿ ಯಾರೆಲ್ಲ ಒಂದು ಆಡಿಯನ್ಸ್ಗೆ ರೀಚ್ ಆಗಬೇಕು? ಎಲ್ಲ ಟೈಪ್ ಆಫ್ ಆಡಿಯನ್ಸ್ಗೂ ರೀಚ್ ಆಗುತ್ತೆ, ಎಲ್ಲರೂ ಖುಷಿ ಆಗ್ತಾರೆ. ಕನ್ನಡ ಚಿತ್ರ ಇದು ನಮ್ಮ ಕನ್ನಡ ಚಿತ್ರ ಅಂತ ನಿಜಕ್ಕೂ ದೇ ವಿಲ್ ಬಿ ಪ್ರೌಡ್ ಅಂತ ಒಂದು ನಂಬಿಕೆ ಇದೆ. ಅಂದರೆ DJ ಕನ್ನಡ ನಮಗೂ ಕೂಡ ತುಂಬ ಸಿನಿಮಾಗಳು ನೋಡೋಣ ಅನಿಸುತ್ತೆ. ನಮ್ಮ ಕನ್ನಡ ಸಿನಿಮಾ ಅಂತ ಹೇಳ್ಕೊಳ್ಳಿಕ್ಕೆ ಪ್ರೌಡ್ ಅನಿಸುತ್ತೆ. ಮಾರ್ಟಿನಲ್ಲಿ ಅಂತ ಸಾಕಷ್ಟು ಎಲಿಮೆಂಟ್ಗಳು ನಾವು ಟ್ರೈಲರಲ್ಲಿ ನೋಡಿದ್ದೀವಿ. ಸೊ ನಮಗೆ ಒಂದು ನಿರೀಕ್ಷೆ ಏನಿದೆ, ಟ್ರೈಲರ್ ಒಂದು ಮಾತ್ರ ಬಂದಿದೆ, ಇನ್ನೂ ಟ್ರೈಲರ್ಗಳು ಬಾಕಿ ಇದೆ ಅಂತ. ಇಲ್ಲ, ಅದಾದ್ಮೇಲೆ ಒಂದು ಅಫಿಷಿಯಲ್ ಟ್ರೈಲರ್ ಅಂತ ಅಕ್ಟೋಬರ್ ತಿಂಗಳಲ್ಲಿ ಬಿಡ್ತೀವಿ, ಬಿಫೋರ್ ರಿಲೀಸ್. ಥಿಯೇಟ್ರಿಕಲ್ ಟ್ರೈಲರ್ ಅಂತ ಒಂದು ಥಿಯೇಟ್ರಿಕಲ್ ಅಫಿಷಿಯಲ್ ಟ್ರೈಲರ್ ಅಂತ ಬಿಡ್ತೀವಿ. ಸೊ ಅಲ್ಲಿಗೆ ಅಷ್ಟು ಬರೋಷ್ಟರಲ್ಲಿ ಈ ಸಾಂಗ್ಗಳೆಲ್ಲ ಬಂದ್ಬಿಟ್ಟಿರುತ್ತೆ. ಸೊ ಹೇಗಿದೆ ಸರ್ ಪ್ಲ್ಯಾನ್? ಅಂದರೆ ಇದಾದ್ಮೇಲಿಂದ ಇನ್ನೇನು ಹೊರದೇಶಗಳಿಗೆ ಹೋಗಿ ಪ್ರೆಸೆಂಟ್ ಮಾಡೋಂಥ ಪ್ಲ್ಯಾನಿಂಗ್ ನಡೀತಾ ಇದೆ. ಇನ್ನೂ ಎಕ್ಸಿಕ್ಯೂಟ್ ಮಾಡೋ ಟೈಮಲ್ಲಿ ನಿಮ್ಗೆಲ್ಲರಿಗೂ ಅಪ್ಡೇಟ್ ಮಾಡ್ಬಿಡ್ತೀವಿ. ಸದ್ಯಕ್ಕೆ 2 ಲ್ಯಾಂಗ್ವೇಜ್, ಅಂದರೆ ಈಗ ಚೈನೀಸ್ ಹೇಳಿದ್ರಿ, ಒಂದಷ್ಟು ಲ್ಯಾಂಗ್ವೇಜ್ಗಳಲ್ಲಿ ಟ್ರೈಲರ್ ಬಂದಿದೆ. ದುಬೈಗೆ ಮತ್ತು ಬೆಂಗಾಲಿ ಎಲ್ಲ ಬಂದಿದೆ. ಇನ್ನೂ ಅದ್ರ ಹೊಸ ಲ್ಯಾಂಗ್ವೇಜ್ಗಳು ಆ್ಯಡ್ ಆಗೋ ಚಾನ್ಸಸ್ ಇದೆ? ಇಲ್ಲ ಬ್ರೋ, ಈ 12 ಲ್ಯಾಂಗ್ವೇಜ್ ಸಾಕು. ಓಕೆ.
ಕನ್ನಡ ಬಿಟ್ಟು ಭಾರತದ ಒಂದಷ್ಟು ಭಾಷೆಗಳ ಜೊತೆಗೆ ಹೊರದೇಶದ ಒಂದಷ್ಟು ಭಾಷೆಗಳು. ಹೌದು ಹೌದು. ಸೊ ಫೈನಲಿ ಸರ್, ಈಗ ಏನು ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಕೂಡ ಅಟೆಂಡ್ ಮಾಡಿದ್ದೀರಾ, ಒಂದಷ್ಟು ರೆಸ್ಪಾನ್ಸ್ ಸಿಕ್ಕಿದೆ, ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಹೇಗೆ ಅನಿಸ್ತಿದೆ? ಸೊ ಹೇಗಿರಲಿದೆ ಮಾರ್ಟಿನ್? ಅಂದರೆ ಇನ್ನೂ 2 ತಿಂಗಳು ಟೈಮ್ ಇದೆ, ಸೊ ಪ್ರಮೋಷನ್ ಕೂಡ ಆಗುತ್ತೆ. ಹೇಗಿರಲಿದೆ ಮಾರ್ಟಿನ್? ಏನು ಹೇಳ್ತೀರಾ ನಿಮ್ಮ ಅಭಿಮಾನಿಗಳಿಗೆ? ನನ್ನ ಫ್ಯಾನ್ಸು, ನನ್ನ VIP ಸ್ಗೆ ಇವೆಲ್ಲ ಯಾವ ರೀತಿ ಅದ್ದೂರಿ ಬಹದ್ದೂರ್ ಭರ್ಜರಿ ಪೊಗರೆಲ್ಲ ನೋಡಿ ನನ್ನ ಆಶೀರ್ವಾದ ಮಾಡಿ ಕೈ ಹಿಡ್ದಿದ್ರು. ನಾನಂತೂ 100% ನಿಜ ಹೇಳ್ತೀನಿ, ಈ ಸಿನಿಮಾ ನಿಮಗೆ ಇಟ್ ವಿಲ್ ಬಿ ಎ ಟ್ರೀಟ್. ನೀವೆಲ್ಲರೂ ಹೆಮ್ಮೆ ಪಡ್ತೀರ ಮಾರ್ಟಿನ್ ಚಿತ್ರನ ನೋಡಿ. ನಿಮ್ಮ ಕುಟುಂಬದ ಸಮೇತ ಬಂದು ನೋಡೋವಂಥ ಒಂದು ಒಳ್ಳೆ ಸಿನಿಮಾ ಇದು. ದಯವಿಟ್ಟು ನಾಡ ಹಬ್ಬ ದಸರಾಗೆ ಬಿಡುಗಡೆ ಆಗ್ತಾಯಿದೆ, ಅಕ್ಟೋಬರ್ 11ನೇ ತಾರೀಕು. ಕುಟುಂಬದ ಸಮೇತ ಬಂದು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.